ನಿಮ್ಮ ಜಾತಕದಲ್ಲಿ ಲಗ್ನದಿಂದ 10ನೇ ಮನೆಯ ಅಧಿಪತಿ ಯಾವ ಮನೆಯಲ್ಲಿದ್ದಾರೆ ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಉದ್ಯೋಗದ ವಿಚಾರಗಳು, ವ್ಯಾಪಾರದ ವಿಚಾರಗಳು, ಹಣ ಗಳಿಸುವ ವಿಚಾರಗಳನ್ನು ನೀವು ತಿಳ್ಕೊಳ್ಬಹುದು. ಈಗ ಕಮೆಂಟ್ ಮಾಡಿ ನಿಮ್ಮ ಲಗ್ನದಿಂದ 10ನೇ ಮನೆಯ ಅಧಿಪತಿ ಯಾವ ಮನೆಯಲ್ಲಿದ್ದಾರೆ ಅಂತ. ಈಗ ಎಕ್ಸಾಂಪಲ್ ವೃಶ್ಚಿಕ ಲಗ್ನ ತೆಗೆದುಕೊಳ್ಳೋಣ. ಈ ಲಗ್ನಕ್ಕೆ 10ನೇ ಮನೆ ಬಂದ್ಬಿಟ್ಟು ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ರವಿ. ಓಕೆ, ಈಗ ರವಿ ಲಗ್ನದಲ್ಲೇ ಇದ್ದರೆ ಅವರು ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸ್ವಂತ ಪ್ರಯತ್ನದಿಂದಲೇ ಸಾಧನೆಗಳನ್ನು ಮಾಡ್ತಾರೆ, ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾರೆ, ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವರು ಅವರದ್ದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ಳೋದಕ್ಕೆ ತುಂಬ ರಿಸ್ಕ್ ತೆಗೆದುಕೊಳ್ತಾರೆ. ಹಾಗೆ ಅವರು ಅವರ ಜೀವನವನ್ನು ರೂಪಿಸ್ಕೊಳ್ತಾರೆ, ಅವ್ರದ್ದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ತಾರೆ. ಒಂದು ವೇಳೆ ವೃತ್ತಿ ಕ್ಷೇತ್ರದಲ್ಲಿದ್ದರೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ, ಸ್ವಂತ ಪ್ರಯತ್ನದಿಂದನೇ ಹೆಚ್ಚು ಸಕ್ಸಸ್ಸನ್ನು ಪಡೆದುಕೊಳ್ತಾರೆ. ಇನ್ನು 2ನೇ ಮನೆ ಅಂತ ತೆಗೆದುಕೊಳ್ಳೋಣ. ಸೊ 2ನೇ ಮನೆ ಇಲ್ಲಿ ರವಿ ಇದ್ದರೆ, ಅಂದರೆ 10ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿದ್ದರೆ ಈ ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ಅವರು ವೃತ್ತಿಯನ್ನು ಮಾಡ್ತಾ ಇರ್ತಾರೆ, ಇಲ್ಲ ಅಂದರೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಶಿಕ್ಷಕರಾಗ್ಬೋದು, ಟಿ ವಿಯಲ್ಲಿ ಬರುವಂತಹ ಆ್ಯಂಕರ್ಸ್ಗಳಾಗ್ಬೋದು, ನ್ಯೂಸ್ ರೀಡರ್ಸ್ಗಳಾಗ್ಬೋದು, ಅದರ ಜೊತೆಗೆ ಗಾಯಕರು, ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರು, ಕುಟುಂಬವನ್ನು ಬಳಸ್ಕೊಂಡು ಉದ್ಯಮವನ್ನು ಮಾಡ್ತಾ ಇರೋರು, ಇವರೆಲ್ಲರೂ ಈ 2ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಇದ್ದರೆ ಈ ರೀತಿ ಇಂಪ್ಯಾಕ್ಟ್ ಆಗಿ ಅವ್ರಿಗೆ ಹಣ ಗಳಿಸ್ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇನ್ನು ಅದೇ ರೀತಿ 3ನೇ ಮನೆಯಲ್ಲಿ ರವಿ ಇದ್ದರೆ, ಅಂದರೆ 10ನೇ ಮನೆ ಅಧಿಪತಿ ಇದ್ದರೆ, ಇದು ಮಾಧ್ಯಮ ಕ್ಷೇತ್ರದಲ್ಲಿರೋರಿಗೆ, ಅಂದರೆ ಈ ಕಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರಿದ್ದಾರೆ ಇವತ್ತಿನ ಕಾಲಘಟ್ಟಕ್ಕೆ, ಇವರು ಅದ್ಭುತವಾಗಿ ಅವರ ಕಂಟೆಂಟನ್ನು ಚೆನ್ನಾಗಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇದ್ಕೊಂಡು ಹಣವನ್ನು ಗಳಿಸ್ತಾರೆ. ಅದೇ ರೀತಿ ಆನ್ಲೈನ್ ಬಿಸ್ನೆಸ್, ಸೊ ಅದು ಗೃಹಿಣಿಯರು ಇರ್ಬೋದು ಅಥವಾ ಆನ್ಲೈನನ್ನೇ ಬೇಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಇದು ಅದ್ಭುತವಾಗಿರುತ್ತೆ. ಇನ್ನು ಕೆಲಸದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರಲ್ಲ, ಸೊ ಅದು ಕೂಡ ಈ 3ನೇ ಮನೆಯ ಇಂಪ್ಯಾಕ್ಟ್ ಆಗಿರುತ್ತೆ. ಸೊ ಹಾಗಾಗಿ 10ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದರೆ ಸ್ವಲ್ಪ ಜರ್ನಿ ಇರುತ್ತೆ ಕೆಲಸದಲ್ಲಿ. ಇನ್ನು ಮಾರ್ಕೆಟಿಂಗು, ಸೇಲ್ಸು, ಕೈ ಚಳಕದ ಜಾಬ್ಸ್, ಇದೆಲ್ಲವೂ ಕೂಡ ಇವ್ರಿಗೆ ಹಣ ಗಳಿಸ್ಕೊಡುತ್ತೆ. ಸೊ ಅದೇ ಥರದ ಆಯ್ಕೆಗಳು ಅವರ ಬದುಕಿನಲ್ಲಿ ಆಗಿರುತ್ತೆ. ಇನ್ನು 4ನೇ ಮನೆಯಲ್ಲಿದ್ದರೆ, ಸೊ 4ನೇ ಮನೆಯಲ್ಲಿದ್ದರೆ 10ನೇ ಮನೆಯ ಅಧಿಪತಿ ಡೆಫಿನೆಟ್ಲಿ ಈ ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಭೂಮಿಯ ವಿಚಾರಗಳು, ಈ ವಾಹನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ನು ತಾಯಿಯ ಕಡೆಯಿಂದ ಇವ್ರಿಗೆ ಸಪೋರ್ಟ್ ಸಿಗ್ತದೆ. ಕೃಷಿಯಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ, ಶಿಕ್ಷಣ ಕ್ಷೇತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಹೆಚ್ಚು ಜನ ವರ್ಕ್ ಫ್ರಮ್ ಹೋಮ್ ಮಾಡೋರಲ್ಲಿ ಆ 10ನೇ ಮನೆಯ ಅಧಿಪತಿ 4ನೇ ಮನೆಗೆ ಡೆಫಿನೆಟ್ಲಿ ಕನೆಕ್ಟ್ ಆಗಿರ್ತಾರೆ. ಸೊ ಇನ್ನು 5ನೇ ಮನೆ, ಈ 5ನೇ ಮನೆಯಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋಣ ಈ ನಿಮ್ಮ 10ನೇ ಮನೆಯ ಅಧಿಪತಿ. ಸೊ ಇದು ಸಿನಿಮಾ ರಂಗ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರೋದು, ಅದರ ಜೊತೆಗೆ ಈ ಕಲೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ. ಐಡಿಯಾಲಜಿಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕ್ರಿಯೇಟಿವ್ ಆಗಿ ತುಂಬ ಹೆಚ್ಚು ತೊಡಗಿಸ್ಕೊಳ್ಳೋರು ಈ 5ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಇದ್ದರೆ ಡೆಫಿನೆಟ್ಲಿ ಆ ರಂಗದಲ್ಲೇ ಗುರುತಿಸ್ಕೊಳ್ತಾರೆ. ಅದರ ಜೊತೆಗೆ ಈ ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಚ್ಚು ಲಾಭ ಗಳಿಸ್ತಾರೆ. ಮಕ್ಕಳಾದ ಮೇಲೆ ಅವರಿಗೆ ಹೆಚ್ಚು ಗ್ರೋತ್ ಇರುತ್ತೆ, ಅಂದರೆ ಸಂಬಳ ಜಾಸ್ತಿ ಆಗೋದು, ಸರ್ಕಾರಿ ಅಧಿಕಾರಿಗಳಿಗೆ ಬಡ್ತಿ ಸಿಗೋದು, ಈ ಥರ ಎಲ್ಲ ಈ 5ನೇ ಮನೆಯ ಇಂಪ್ಯಾಕ್ಟಿಂದ ಆಗುತ್ತೆ. ಇನ್ನು 6ನೇ ಮನೆ, ಸೊ 6ನೇ ಮನೆ ಅಂದರೆ ಅದು ಸೇವಾ ಕ್ಷೇತ್ರಗಳು, ವೈದ್ಯಕೀಯ ಕ್ಷೇತ್ರ, ಕಾನೂನು ಕ್ಷೇತ್ರ, ಪೊಲೀಸ್, ಸೇನೆ, ಈ ಎಲ್ಲ ವಿಚಾರಗಳಿಗೂ ಈ 6ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಇರಬೇಕಾಗತ್ತೆ. ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರ, ಸಾಲದ ವಿಭಾಗ, ಕೆಲಸ ಮಾಡುವ ಜಾಗದಲ್ಲಿ ಚಾಲೆಂಜಸ್ ಜಾಸ್ತಿ ಇರುತ್ತೆ, ಎನಿಮೀಸ್ಗಳು ಜಾಸ್ತಿ ಇರುತ್ತೆ, ಹೋರಾಟಗಳು ಜಾಸ್ತಿ ಇರುತ್ತೆ. ಸೊ ಈ ರೀತಿ ಈ 6ನೇ ಮನೆಗೆ ಸಂಬಂಧಪಟ್ಟಂತೆ ಈ 10ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಆ ರೀತಿಯ ವಿಚಾರಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತಾರೆ. ಅಂದರೆ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋರು ಕೂಡ 6ನೇ ಮನೆಗೆ ಬರ್ತಾರೆ. ಅಂದರೆ ಸರ್ವಿಸ್ ರಿಲೇಟೆಡ್ ಜಾಬ್ಸ್ ಯಾರ್ಯಾರು ಮಾಡ್ತಾ ಇದ್ದಾರೆ, ನಿಮ್ಮ 10ನೇ ಮನೆ ಅಧಿಪತಿ 6ನೇ ಮನೆಗೆ ಲಿಂಕ್ ಆಗಿರ್ತಾರೆ. ಇನ್ನು 7ನೇ ಮನೆ, ಸೊ ಇದು ಕಂಪ್ಲೀಟ್ಲಿ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ ತುಂಬ ಚೆನ್ನಾಗಾಗೋದಕ್ಕೆ, ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ಒಬ್ಬರಿಗೊಬ್ಬರು ಸಹಾಯ ಮಾಡೋದಕ್ಕೆ, ವಿದೇಶದಲ್ಲಿ ವ್ಯಾಪಾರ ಮಾಡೋದಕ್ಕೆ, ಸಾರ್ವಜನಿಕ ಸಂಪರ್ಕ, ಸಾರ್ವಜನಿಕ ಸೇವೆ, ಮದುವೆ ನಂತರ ಯಶಸ್ಸು, ಇದೆಲ್ಲವೂ ಕೂಡ 7ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಇದ್ದರೆ ಡೆಫಿನೆಟ್ಲಿ ಆ ರೀತಿಯ ವಿಚಾರಗಳಿಗೆ ತುಂಬ ಕನೆಕ್ಟ್ ಆಗಿರ್ತೀರಾ. ಇನ್ನು ಅದೇ ರೀತಿ ನಿಮಗೆ 8ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಇದ್ದಾರೆ ಅಂದರೆ
ಕಂಪ್ಲೀಟ್ಲಿ ಅದು ನಿಮಗೆ ಈ ರಿಸರ್ಚ್ ಬೇಸ್ಡ್ ಕೆಲಸಗಳಿಗೆ ಕನೆಕ್ಟ್ ಮಾಡುತ್ತೆ. ಡೇಟಾ ಸೈನ್ಸು, ಈ ನಿಗೂಢ ವಿದ್ಯೆಗಳು, ಅದು ಜ್ಯೋತಿಷ್ಯ, ವಾಸ್ತು, ನ್ಯೂಮರಾಲಜಿ ಆ ಥರದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಅದರಿಂದನೇ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಇನ್ವೆಸ್ಟಿಗೇಷನ್ ಮೈಂಡ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಸೈಬರ್ ಇನ್ವೆಸ್ಟಿಗೇಷನ್ ಟೀಮ್, CBI ಈ ಥರದ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈ ಇನ್ಸೂರೆನ್ಸು, ಹಣಕಾಸಿನ ಸಂಶೋಧನೆ, ಒಟ್ಟಾರೆ ಈ ರಿಸರ್ಚ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಯಾವ್ಯಾವುದರಲ್ಲಿ ಕನೆಕ್ಟ್ ಆಗುತ್ತೋ ಆ ಎಲ್ಲ ವಿಚಾರಗಳು ಕೂಡ ಈ ಅಷ್ಟಮದಲ್ಲಿ ಏನಾದರೂ 10ನೇ ಮನೆ ಅಧಿಪತಿ ಇದ್ದರೆ ಕನೆಕ್ಟ್ ಆಗುತ್ತೆ. ಅದರ ಜೊತೆಗೆ ಕಷ್ಟ ಆಗುವಂತಹ ಕೆಲಸಗಳನ್ನು ನಿರ್ವಹಿಸೋದು, ಅದು ಅಗ್ನಿಶಾಮಕ ದಳದವರು ಇರ್ಬೋದು, ಈ ಜೈಲರ್ಗಳು, ಈ ಥರ ತುಂಬ ಕಷ್ಟ ಆಗುವಂತಹ ಕೆಲಸಗಳನ್ನು ತುಂಬ ಇವರು ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾರೆ. ಸೊ ಆ ಥರದ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಳ್ತಾರೆ 10ನೇ ಮನೆ ಅಧಿಪತಿ ಅಷ್ಟಮದಲ್ಲಿದ್ದಾರೆ. ಇನ್ನು ಹಾಗೆ ನಿಮ್ಮ 10ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿದ್ದಾರೆ. ಇದು ಉನ್ನತ ಶಿಕ್ಷಣವನ್ನು ಸೂಚಿಸುತ್ತೆ, ಮಾರ್ಗದರ್ಶನವನ್ನು ಸೂಚಿಸುತ್ತೆ, ಧರ್ಮ, ದೂರದ ಪ್ರಯಾಣ, ತಂದೆ, ನಮ್ಮ ಬಾಸ್ ಎಲ್ಲವನ್ನ ಸೂಚಿಸುತ್ತೆ. ಸೊ ಹಾಗಾಗಿ ಇಲ್ಲಿ 10ನೇ ಮನೆ ಅಧಿಪತಿ ಇದ್ದರೆ ಇವರು ಪ್ರೊಫೆಸರ್ಸ್ ಆಗಿರ್ತಾರೆ, ಧಾರ್ಮಿಕ ಗುರುಗಳಾಗಿರ್ತಾರೆ, ವಿದೇಶಿ ಸಂಪರ್ಕ ಇರುತ್ತೆ, ವಿದೇಶಿ ಕಂಪನಿಗಳಲ್ಲಿ ಕೆಲಸಗಳನ್ನು ಮಾಡ್ತಾರೆ, ದೂರದ ಪ್ರಯಾಣಗಳನ್ನು ಮಾಡ್ತಾ ಇರ್ತಾರೆ, ಟೀಚರ್ಸ್ಗಳು ಕೂಡ ಆಗಿರ್ತಾರೆ. ಈ ರೀತಿ 9ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಇದ್ದರೆ ಡೆಫಿನೆಟ್ಲಿ ಇದಕ್ಕೆ ಕನೆಕ್ಟ್ ಆಗಿ ಅದರಿಂದ ಅವರ ಬದುಕಲ್ಲಿ ಒಂದಷ್ಟು ಏಳಿಗೆಯನ್ನು ಡೆಫಿನೆಟ್ಲಿ ಗಳಿಸ್ತಾರೆ. ಇನ್ನು 10ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲೇ ಇದ್ದರೆ ಅದೊಂದು ರೀತಿ ದಿಗ್ಬಲ. ಈ ಸಿನಿಮಾ ನಟರು, ರಾಜಕೀಯ ಕ್ಷೇತ್ರದಲ್ಲಿರೋರು ಒಂದು ರೀತಿ ಸೆಲೆಬ್ರಿಟಿಯಾಗೇ ಇರ್ತಾರೆ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಸೆಲೆಬ್ರಿಟಿನೇ. ಅವರ ಮಾತು ನಡೀತದೆ, ಅವರಿಗೆ ಎಕ್ಸ್ಟ್ರಾ ಪವರ್ ಇರುತ್ತೆ, ಘನತೆ, ಗೌರವ ಎಲ್ಲವೂ ಜಾಸ್ತಿ ಆಗುತ್ತೆ. 10ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ಇದ್ದರೆ ಅದು ದಿಗ್ಬಲ. ಸೊ ಹಾಗಾಗಿ ಸಮಾಜದಲ್ಲಿ ಗುರುತಿಸ್ಕೊಳ್ಳುವಂತಹ ಕೆಲಸಗಳನ್ನೇ ಮಾಡ್ತಾರೆ. ಓವರಾಲ್ ದೊಡ್ಡ ದೊಡ್ಡ ಕಂಪ್ನಿ ಓನರ್ಸ್ಗಳು, ದೊಡ್ಡ ದೊಡ್ಡ ಲೀಡರ್ಸ್ಗಳು, ದೊಡ್ಡ ದೊಡ್ಡ ನಾಯಕರುಗಳು, ಇದೆಲ್ಲ 10ನೇ ಮನೆಯಲ್ಲಿ 10ನೇ ಮನೆ ಅಧಿಪತಿ ದಿಗ್ಬಲ ಪಡೆದುಕೊಂಡಾಗ ಡೆಫಿನೆಟ್ಲಿ ಹಾಗೆ ಗುರುತಿಸ್ಕೊಳ್ತಾರೆ. ಇನ್ನು ಅದೇ ರೀತಿ 11ನೇ ಮನೆಯಲ್ಲಿ ನಿಮ್ಮ 10ನೇ ಮನೆ ಅಧಿಪತಿ ಇದ್ದರೆ ನಿಮ್ಮ ನೆಟ್ವರ್ಕನ್ನೇ ಬಳಸ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ, ಹಣಗಳನ್ನು ಗಳಿಸ್ತೀರಾ, ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳು ಖಂಡಿತ ಸಿಗುತ್ತೆ. ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕನೆಕ್ಟ್ ಆಗ್ತೀರಾ, CEO, ಬಾಸ್ ಅವರ ಲಿಂಕ್ ಇಟ್ಕೊಂಡೇ ನಿಮ್ಮ ಒಂದು ವೃತ್ತಿ ಕ್ಷೇತ್ರವನ್ನು, ವ್ಯಾಪಾರ ಕ್ಷೇತ್ರವನ್ನು ವೃದ್ಧಿ ಮಾಡ್ಕೊಳ್ತೀರಾ. ನೆಟ್ವರ್ಕಿಂಗ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿರ್ತೀರಾ. ಈ ರೀತಿ 11ನೇ ಮನೆ ತುಂಬ ಚೆನ್ನಾಗಿದ್ದು ಅಲ್ಲಿ ಗ್ರಹನೂ ಕೂಡ 10ನೇ ಮನೆ ಅಧಿಪತಿ ತುಂಬ ಚೆನ್ನಾಗಿ ಪ್ಲೇಸ್ಡ್ ಆಗಿದ್ದರೆ ಅದ್ಭುತವಾಗಿರುತ್ತೆ. ಯಾಕೆಂದರೆ ತುಂಬ ಸುಲಭವಾಗಿಯೇ ದುಡ್ಡು ಮಾಡ್ಕೊಳ್ತೀರಾ. ನೆಟ್ವರ್ಕ್ಗಳನ್ನು ಬಳಸ್ಕೊಂಡು, ಸ್ನೇಹಿತರನ್ನು ಬಳಸ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇನ್ನು 10ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿದ್ದರೆ ಇದು ದೂರದ ಸ್ಥಳಗಳಲ್ಲಿ ಬಿಸ್ನೆಸ್ ಮಾಡಬೇಕು, ವಿದೇಶಕ್ಕೆ ಕನೆಕ್ಟ್ ಆಗಬೇಕು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು, ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು, ಆಸ್ಪತ್ರೆಯ ಸ್ಥಾನ, ಆಸ್ಪತ್ರೆಯಲ್ಲಿ ಯಾರ್ಯಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೋ ನಿಮ್ಮ 10ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿರ್ತಾರೆ. ಈ ಜೈಲು, ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಇವರೆಲ್ಲರಿಗೂ ಕೂಡ 10ನೇ ಮನೆಯ ಅಧಿಪತಿ 12ನೇ ಮನೆಗೆ ಕನೆಕ್ಟ್ ಆಗಿರ್ತಾರೆ. ಸೊ ಹಾಗಾಗಿ ಈ ರೀತಿ 10ನೇ ಮನೆಯ ಅಧಿಪತಿ ಎಲ್ಲಿಗೆ ಕನೆಕ್ಟ್ ಆಗಿದ್ದಾರೆ ಅನ್ನೋದರ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನು ಮೇಲ್ನೋಟಕ್ಕೆ ತಿಳ್ಕೊಬಹುದು. ಆದರೆ ತುಂಬ ಇನ್ಡೆಪ್ತ್ ಆಗಿ ನಿಮ್ಮ ಜಾತಕವನ್ನು ಈ 10ನೇ ಮನೆಯ ಅಧಿಪತಿ ಯಾವ ನಕ್ಷತ್ರದಲ್ಲಿದ್ದಾರೆ, ಆ ನಕ್ಷತ್ರದ ಅಧಿಪತಿ ಎಲ್ಲಿದ್ದಾರೆ, ಅದರ ಜೊತೆಗೆ ದಶಾಂಶ ಕುಂಡಲಿಯಲ್ಲಿ ಅಲ್ಲಿ ಯಾವ ವಿಚಾರಗಳಿವೆ ಅಂದರೆ ಈ ಲಗ್ನ ಕುಂಡಲಿ ನಿಮಗೊಂದು ಟ್ರ್ಯಾಕನ್ನು ತೋರಿಸುತ್ತೆ. ಆ ಟ್ರ್ಯಾಕಲ್ಲಿ ನೀವು ಹೇಗೆ ಹೋಗಬೇಕು, ನಿಮ್ಮ ವಿಚಾರಗಳು ಹೇಗಿರಬೇಕು, ನಿಮ್ಮ ಆಲೋಚನೆಗಳು, ಆಸಕ್ತಿಗಳು ಹೇಗಿರಬೇಕು ಅನ್ನೋದನ್ನು ದಶಾಂಶ ಕುಂಡಲಿ ಹೇಳುತ್ತೆ. ಅಂದರೆ ನಿಮ್ಮನ್ನು ನೀವು ಪರ್ಸ್ನಲಿ ಗ್ರೋತ್ ಮಾಡ್ಕೋಬೇಕು ಅಂದರೆ ದಶಾಂಶ ಕುಂಡಲಿಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಹೆಚ್ಚು ಎಲ್ಲಿ ಎಫರ್ಟ್ ಹಾಕಬೇಕು, ಹೇಗೆ ಕೆಲಸ ಮಾಡಬೇಕು, ನನ್ನನ್ನು ನಾನು ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನೋದು ದಶಾಂಶ ಕುಂಡಲಿ ಹೇಳುತ್ತೆ. ಮಾರ್ಗವನ್ನು ಈ ಲಗ್ನ ಕುಂಡಲಿ ಸೂಚಿಸುತ್ತೆ. ಸೊ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ನೀವು ಕೆಲಸ ಗಿಟ್ಟಿಸ್ಕೊಳ್ಳೋಕ್ಕೂ ಮುಂಚೆ ಅಥವಾ ಎಜುಕೇಷನಲ್ಲಿ ಇರುವಾಗಲೇ ನನ್ನ 10ನೇ ಮನೆಯ ಅಧಿಪತಿ ನನಗೇನು ಹೇಳ್ತಾ ಇದ್ದಾರೆ, ನಾನು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು, ನನ್ನ ಆಸಕ್ತಿಗಳನ್ನು ಹೆಂಗೆ ಬದಲಾಯಿಸ್ಕೊಳ್ಬೇಕು, ಇದನ್ನು ತಿಳ್ಕೊಂಡು ಅದ್ರ ಕಡೆ ನೀವು ಹೋದಾಗ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಜ್ಯೋತಿಷ್ಯ ಇರೋದು ಇಷ್ಟಕ್ಕೆ ಮಾತ್ರ. ಪರಿಹಾರಗಳನ್ನು ಮಾಡಿಕೊಂಡು ನನಗೆ ಸಾಕಷ್ಟು ಕಾಲ್ ಬರುತ್ತೆ, ಬರೀ ಪರಿಹಾರಕ್ಕಾಗೇ ಕಾಲ್ಗಳು ಬರುತ್ತೆ.
ಅಂದರೆ ನಮ್ಮವ್ರು ಯಾರೋ ಬಿಟ್ಟೋಗ್ಬಿಟ್ಟಿದ್ದಾರೆ ಅವ್ರು ವಾಪಸ್ ಬರೋ ಥರ ಮಾಡಿಕೊಡಿ, ಈ ರೀತಿ ಕೇಳೋದು ಪರಿಹಾರಗಳನ್ನು, ಬೇರೆ ರೀತಿಯಲ್ಲ. ಸೊ ಅದು ಏನಾಗಿದೆ ಅಂದರೆ ಈಗ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದೇ ದಿನದಲ್ಲಿ ಪರಿಹಾರ ಮಾಡ್ಕೊಳ್ತೀವಿ, 20 ನಿಮಿಷ 30 ನಿಮಿಷದಲ್ಲಿ ಪರಿಹಾರ ಮಾಡ್ಕೊಳ್ತೀವಿ, ಹಣ ವಾಪಸ್ ಕೊಡ್ತೀವಿ ಅಂತ ಹೇಳಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ನೀವು ಕಾಲ್ ಮಾಡ್ತೀರಾ, ಏನೋ ನಂಬಿಕೆಯಿಂದ ಹಣ ಕೊಡ್ತೀರಾ, ಆಮೇಲೆ ಲಾಕ್ ಆಗ್ತೀರಾ, ಹೆದರಿಸ್ತಾರೆ. ಇದು ಯಾವುದು ನಡೆಯಲ್ಲ. ಓಕೆ, ಜಾತಕದಲ್ಲಿ ಬಲ ಇರಬೇಕು, ಆ ಯೋಗ ಕೂಡ ಬರಬೇಕು, ಆಗ ತಾನಾಗೆ ಎಲ್ಲವೂ ಆಗುತ್ತೆ. ಅದಕ್ಕೆ ಹೇಳೋದು, ನುರಿತ ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ, ದಶಾಭುಕ್ತಿ ಏನು ಹೇಳ್ತಾ ಇದೆ, ಯಾವ ವಿಚಾರ ಕಾಯಬೇಕು, ಎಲ್ಲಿವರೆಗೂ ನಾನು ಕಾಯಬೇಕು, ಈ ಥರ ಎಲ್ಲ ನಿಮಗೆ ತಿಳಿಸುತ್ತೆ. ಸೊ ಹಾಗಾಗಿ ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಆಗ ಮಾತ್ರ ಜ್ಯೋತಿಷ್ಯವು ಸುಲಭ ಆಗುತ್ತೆ. ಈ ರೀತಿ ಪರಿಹಾರ ಅಂತ ಹೇಳಿಕೊಂಡು ದೊಡ್ಡ ಮಟ್ಟಕ್ಕೆ ಲಾಸಸ್ಸು ಕೂಡ ನೀವು ಮಾಡ್ಕೊಳ್ಳಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ವಿಡಿಯೋಗಳ ಮುಖಾಂತರ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.